ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದ ಕರಾವಳಿಯತ್ತ ಈಗ ನಮ್ಮ ಹಡಗುಗಳು ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ 2 ಬರ್ತಾ ಇದೆ, ಅದರ ಜೊತೆಗೆ ಇನ್ನೂ ಒಂದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕಡೆಗೆ ಇರಾನ್ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಈ ಭಾಗಗಳಿಂದ ಹೋಗುವಂತಹ ಹಡಗುಗಳನ್ನು ಬ್ಲಾಕ್ ಮಾಡಿದ್ದಾರೆ, ಇನ್ನುಳಿದಂತಹ ಹಡಗುಗಳನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅದಕ್ಕೆ ಅದರದ್ದೇ ಆದಂತಹ ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡಿದೆ. ಗುಜರಾತ್ನ ಮುಂದ್ರಾ ಬಂದರಿಗೆ ಈಗ ಶಿವಾಲಿಕ್ ಹಡಗು ಬರ್ತಾ ಇವೆ ಒಂದೊಂದಾಗಿ. ಸೊ 55,000 ಟನ್ LPGಯನ್ನು ಹೊತ್ತು ತಂದಿರೋದು ಶಿವಾಲಿಕ್ ಹಡಗು. ಭಾರತಕ್ಕೆ ಬಂದ ಶಿವಾಲಿಕ್ ಹಡಗು ಈಗ ಭಾರತಕ್ಕೆ ಈಗ ಬೇಕಾಗಿರುವಂಥದ್ದು ಪ್ರತಿ ದಿನಕ್ಕೂ ಕೂಡ 2-2.5 ಮಿಲಿಯನ್ ಟನ್ ಬೇಕು. ಆದರೆ ನಮ್ಮ ಹತ್ರ ಇರೋದು 1 ಮಿಲಿಯನ್ ಟನ್. ಈಗ 55,000 ಟನ್ನನ್ನು ಹೊತ್ಕೊಂಡು ಬಂದಿರುವಂಥದ್ದು ಕಾಣಿಸ್ತಾ ಇದೆ ನಿಮಗೆ. ಗುಜರಾತ್ನ ಮುಂದ್ರಾ ಬಂದರಿಗೆ ಬಂದು ತಲುಪಿದೆ. 55,000 ಟನ್ LPG ಹೊತ್ತು ತಂದಿದೆ ಶಿವಾಲಿಕ್. ಭಾರಿ ಬೇಡಿಕೆ ಇರೋದು ಗ್ಯಾಸ್ನ ವಿಚಾರದಲ್ಲಿ. ನಾನು ಡಾಟಾ ಹೇಳ್ತಾ ಇದ್ದೆ ನಿಮಗೆ. ನಮ್ಮ ಇಡೀ ದೇಶಕ್ಕೆ ಪ್ರತಿ ವರ್ಷಕ್ಕೆ ಬೇಕಾಗುವಂಥದ್ದು ಎಷ್ಟಿದೆ, ಜೊತೆಗೆ ದಿನಕ್ಕೆ ಎಷ್ಟು ಬೇಕು ಅನ್ನುವಂಥ ಲೆಕ್ಕಾಚಾರಗಳಿಟ್ಟುಕೊಂಡಾಗ ಈಗ ಬರ್ತಾ ಇರುವಂಥದ್ದು ಒಂದೊಂದು ಸಿಲಿಂಡರ್ಗಳನ್ನು ನೀಗಿಸ್ಬೋದು. 2 ಸಿಲಿಂಡರ್ಗಳು ಒಂದು ಎಕ್ಸ್ಟ್ರಾ ಇಟ್ಕೊಳ್ತೀನಿ ನಾನು ಎಮರ್ಜೆನ್ಸಿಗೆ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಈಗ ಸದ್ಯದವರೆಗೂ ಕೂಡ ಪರಿಸ್ಥಿತಿಗಳಿಲ್ಲ. ಬಟ್ ಹಲವು ಕಡೆಗಳಲ್ಲಿ ನೋಡ್ತಾ ಇದ್ವಿ, ಕೆಲವು ಕಡೆಗಳಲ್ಲಿ ಕೃತಕವಾಗಿ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಇರುವಂಥ ಸ್ಟಾಕ್ಗಳೆಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಬಂದಿರುವಂಥದ್ದು ನೋಡ್ತಾ ಇದ್ದೀರಾ. ಭಾರತಕ್ಕೆ ಶಿವಾಲಿಕ್ ಹಡಗು ಬಂದು ತಲುಪಿದೆ. 55,000 ಟನ್ LPGಯನ್ನು ಹೊತ್ತು ತಂದಿರೋದು ಇದು ಶಿವಾಲಿಕ್ ಹಡಗು. ನಮ್ಮ ಹತ್ರ ಕೆಪಾಸಿಟಿ ತುಂಬಿಸ್ಕೊಳ್ಬೇಕಾಗಿರುವಂಥದ್ದೇ 12 ಮಿಲಿಯನ್ ಟನ್ ನಮ್ಮ ಹತ್ರ ಸ್ಟೋರೇಜ್ ಕೆಪಾಸಿಟಿ ಇರೋದು. ಸೊ ಹಾಗಾಗಿ 1 ಮಿಲಿಯನ್ ಟನ್ ನಮ್ಮ ಹತ್ರ ಕೆಪಾಸಿಟಿ ಇರೋದು ಸ್ಟೋರೇಜದು. ಸೊ ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಹಡಗು ಈಗ ಬಂದು ತಲುಪಿದೆ. 10 ದಿನಗಳವರೆಗೂ ಕೂಡ ನಾವು ಅದನ್ನು ಹಾಗೂ ಹೀಗೂ ಮ್ಯಾನೇಜ್ ಮಾಡ್ಕೊಳ್ಬಹುದು. ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಭಾರತ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರವೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ನಮ್ಮ ಹತ್ರ ಸ್ಟೋರೇಜ್ ಕೆಪಾಸಿಟಿ ಇಲ್ಲ ಅಂತ ಹೇಳಿ. ಬರುತ್ತೆ, ಬಂದಿದ್ದನ್ನು ಅವತ್ತೇ ನೀಗಿಸ್ತಾ ಇದ್ದೀವಿ. ಅವತ್ತೇ ದುಡಿ ಅವತ್ತೇ ತಿನ್ನು ಅನ್ನೋ ರೀತಿಯಲ್ಲಿ ಹೇಗೆ ಪರಿಸ್ಥಿತಿನೋ ಹಾಗೆ ನಮ್ಮ ದೇಶದ ಪರಿಸ್ಥಿತಿನೂ ಕೂಡ ಹಾಗೂ ಹೀಗೂ ಮಾಡಿ ಒಂದು 10 ದಿನಗಳವರೆಗೂ ಕೂಡ ಮಾಡಬೇಕಾದಂಥ ಇದೆ. ಬಟ್ ಆ್ಯಕ್ಚುಲಿ ನಿಯಮದ ಪ್ರಕಾರ ಪ್ರಪಂಚದಾದ್ಯಂತ 90 ದಿನಗಳವರೆಗೂ ಕೂಡ ಆಗುವಷ್ಟು ಸ್ಟೋರೇಜ್ ಕೆಪಾಸಿಟಿಯನ್ನು ಒಂದು ದೇಶ ಹೊಂದಬೇಕು ಅಂತ ಇದೆ. ಬಲಿಷ್ಠವಾಗಿರುವಂತಹ ದೇಶಗಳಾಗಬೇಕು ಅನ್ನೋದಾದರೆ 90 ದಿನಗಳವರೆಗೂ ಕೂಡ ಸರ್ವೈವ್ ಆಗುವಷ್ಟು ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿಗಳು ನಮ್ಮ ಹತ್ರ ಇರಬೇಕು ಅಂಥೇಳಿ. ಆದರೆ ನಮ್ಮ ಹತ್ರ ಇರೋದು 10 ದಿನಕ್ಕಾಗುವಷ್ಟು ಮಾತ್ರ ಸ್ಟೋರೇಜ್ ಕೆಪಾಸಿಟಿ ಇದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದಾವೆ ಬಿಡಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ, ಏನು ಡೀಟೇಲ್ ಸಿಗ್ತಾ ಇದೆ? ಈಗ ಭಾರತದಲ್ಲಿ ಈಗ ಆಗಿರುವಂತಹ ಗ್ಯಾಸ್ನ ಅಭಾವ ತೀರಬಹುದಾ ಈಗ ಬರ್ತಾ ಇರುವಂಥ ಹಡಗುಗಳಿಂದ, ಅಥವಾ ಇದು ಅವತ್ತಿಂದ ಅವತ್ತಕ್ಕೆ ಸರಿಸಮಾನವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಅರುಣ್ ನೋಡಿ, ಈ ಹಂತದಲ್ಲೇ ಎಲ್ಲಾ ಸಮಸ್ಯೆಗಳು ಇತ್ಯರ್ಥ ಆಗ್ಬಿಡುತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ಕಷ್ಟ ಸಾಧ್ಯ. ಆದರೆ ಇನ್ನಷ್ಟು ಸಮಯಾವಕಾಶ ಕೂಡ ಬೇಕಾಗುತ್ತೆ, ಇನ್ನಷ್ಟು ಹಡಗುಗಳು ಕೂಡ ಬರಬೇಕಾಗುತ್ತೆ. ಯಾಕಂದ್ರೆ ಭಾರತದಲ್ಲಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದೇ ಹಡಗಿನಿಂದ ಈ ಎಲ್ಲಾ ಡಿಮ್ಯಾಂಡ್ಗಳು ಕೂಡ ಫುಲ್ಫಿಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಕಷ್ಟ ಸಾಧ್ಯವಾಗಿರುವಂಥದ್ದು. ಇನ್ನಷ್ಟು ಹಡಗುಗಳು ಕೂಡ ಬರ್ತಾ ಇರುವಂಥದ್ದು. ನಂದಾದೀಪ ಕೂಡ ಈಗಾಗಲೇ ಹೊರಟಿರುವಂಥದ್ದು. ಬಹುತೇಕ ಅದು ಇವತ್ತು ಸಂಜೆ ಅಥವಾ ನಾಳೆಗೆ ಬಂದು ತಲುಪುವಂತ ನಿರೀಕ್ಷೆಗಳನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಹಂತ ಹಂತವಾಗಿ ಹಡಗುಗಳು ಬರಲಿಕ್ಕೆ ಆರಂಭ ಆದ್ರೆ ಆಗ ಭಾರತದಲ್ಲಿ ಉಲ್ಬಣಗೊಂಡಿರುವಂತಹ ಗ್ಯಾಸ್ ಸಮಸ್ಯೆ ಇತ್ಯರ್ಥ ಆಗುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ನೋಡಿ, ಇವು ಭಾರತದ ಬಂದರುಗಳಿಗೆ ಬಂದು ತಲುಪಿದ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತಾ ಅನ್ನೋದು ಸಾಧ್ಯ ಕಷ್ಟ ಸಾಧ್ಯ. ಯಾಕೆಂದ್ರೆ ಮುಂದಿನ 2-3 ದಿನಗಳ ಕಾಲ ಈ ಪ್ರೋಸೆಸ್ಗಳು ಕೂಡ ನಡೆಯುತ್ತೆ. ಯಾಕೆಂದ್ರೆ ಗ್ಯಾಸ್ ಅನ್ನ ಮತ್ತೆ ಬೇರೆ ಬೇರೆ ರೀತಿಯ ಹಂತಗಳಲ್ಲಿ ಅದನ್ನ ಶುದ್ಧೀಕರಿಸಬೇಕು, ಮತ್ತೆ ರೆಡಿ ಮಾಡಬೇಕು, ಅದನ್ನ ಮನೆಗಳಿಗೆ ತಲುಪಿಸುವಂತ ಕೆಲಸಗಳು ಕೂಡ ಆಗ್ಬೇಕು. ಈ ಎಲ್ಲಾ ಪ್ರಕ್ರಿಯೆಗಳು ಮಾಡ್ಲಿಕ್ಕೂ ಕೂಡ ಮುಂದಿನ 1-2 ದಿನಗಳ ಕಾಲ ಸಮಯಾವಕಾಶ ಹಿಡಿಯುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಹಂತ ಹಂತವಾಗಿ ಒಂದು ಕಡೆ ಹಡಗುಗಳು ಬರಬೇಕು, ಮತ್ತೆ ನಿರಂತರವಾದಂತಹ ಈ ಪ್ರಕ್ರಿಯೆಗಳು ಕೂಡ ನಡೀತಾ ಇರಬೇಕು. ಅಂದಾಗ್ಲೇ ಮಾತ್ರ ಬಹುಶಃ ಈ ಗ್ಯಾಸ್ ಸಮಸ್ಯೆ ಇತ್ಯರ್ಥ ಆಗುವಂತ ಸಾಧ್ಯತೆಗಳಿದಾವೆ. ಬಹುಶಃ ಮುಂದಿನ 3-4 ದಿನಗಳಲ್ಲಿ ಬಹುತೇಕ ಅರ್ಧದಷ್ಟು ಸಮಸ್ಯೆ ಇತ್ಯರ್ಥ ಆಗಬಹುದು ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ನಾನು ಹೇಳ್ತಾ ಇದ್ನಲ್ಲ, ಟೋಟಲ್ ನಮ್ಮ ಹತ್ರ ಕೆಪಾಸಿಟಿ 1 ಮಿಲಿಯನ್ ಟನ್ ಮಾತ್ರ ಸ್ಟೋರೇಜು. ಅಷ್ಟಾದಾಗ ಅಂದರೆ 10 ಲಕ್ಷ
ಟನ್ನು ನಾವು ಸ್ಟೋರೇಜ್ ಮಾಡಿಟ್ಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಹತ್ರ 10 ದಿನಗಳವರೆಗೂ ಕೂಡ ಸಾಗಿಸೋಕ್ಕಾಗತ್ತೆ. ಯಾಕೆ ಅಂತಂದರೆ ಪ್ರತಿದಿನವೂ ಕೂಡ ನಮಗೆ ಬೇಕಾಗಿರೋದು 1 ಮಿಲಿಯನ್ ಟನ್ ನಾವು ಬಳಕೆಯನ್ನು ಮಾಡ್ಕೊಳ್ಳುವಂಥದ್ದು.